ರೋಮನ್ನರ ಪ್ರಭಾವದಿಂದ ನೂರಾರು ಅವಶೇಷ ವಸ್ತುಗಳ ಕುರಿತ ಮೂಢನಂಬಿಕೆಗಳು ಅಂದಿನಿಂದ ಇಂದಿನವರೆಗೂ ರೋಮನ್ ಕಥೋಲಿಕ ಸಭೆಯಲ್ಲಿ ಪ್ರಚಲಿತದಲ್ಲಿದೆ. ಜಾನ್ ಕಾಲ್ವಿನ್ ಎಂಬಾತನು ಮೂಲ ಶಿಲುಬೆಗಳ ಕುರಿತಾಗಿ ಹೇಳುತ್ತಿದ್ದನು. ಅವನು ಆ ಎಲ್ಲ ತುಂಡುಗಳನ್ನು ಕೂಡಿಸಿದಲ್ಲಿ ಅವು ಒಂದು ದೊಡ್ಡ ಹಡಗು ತುಂಬುವಷ್ಟಾಗುತ್ತವೆ ಎಂದು ಕೂಡ ಹೇಳಿದ್ದಾನೆ. ಸೆಂಟ್ ಪಾಲಿನಸ್ ಎಂಬಾತನು ಶಿಲುಬೆ ಕುರಿತಾಗಿ ಮಾತನಾಡುತ್ತಾ ಅದರಿಂದ ಎಷ್ಟು ತುಂಡುಗಳನ್ನು ಕತ್ತರಿಸಿ ತೆಗೆದರೂ ಅದು ಆಕಾರದಲ್ಲಿ ಚಿಕ್ಕದಾಗುವುದಿಲ್ಲ ಎಂದು ಹೇಳಿದ್ದಾನೆ. ಅನೇಕ ಚರ್ಚುಗಳು ತಮ್ಮಲ್ಲಿ ಮುಳ್ಳಿನ ಕಿರೀಟ ಇದೆ ಎಂದು ಸಾಧಿಸುತ್ತವೆ. ಇನ್ನು ಕೆಲವರು ತಮ್ಮಲ್ಲಿ ಯೇಸು ಕಾನಾ ಊರಿನಲ್ಲಿ ಅದ್ಭುತ ಮಾಡಲು ಉಪಯೋಗಿಸಿದ ನೀರಿನ ಬುದ್ದಲಿಗಳು ಇವೆ ಎಂದು ಕೂಡ ಸಾಧಿಸುತ್ತಾರೆ. ಓರ್ಲಿನ್ಸ್ ಎಂಬಲ್ಲಿ ದ್ರಾಕ್ಷಾರಸ ಇದೆ ಎಂದು ಕೂಡ ಹೇಳುತ್ತಾರೆ. ಪೇತ್ರನು ಯೇಸುವಿಗೆ ಕೊಟ್ಟ ಸುಟ್ಟ ಮೀನಿನ ವಿಷಯದಲ್ಲಿ ಕಾಲ್ವಿನ್ನನು ಅದು ಇಷ್ಟು ದಿನಗಳವರೆಗೆ ಉಳಿಯಬೇಕಾದರೆ ಅದಕ್ಕೆ ಅದ್ಭುತ ರೀತಿಯಲ್ಲಿ ಉಪ್ಪು ಸೇರಿಸಬೇಕು ಎಂದು ಕೂಡ ಹೇಳಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ತೊಟ್ಟಿಲು ಎಂದು ಹೇಳುವ ತೊಟ್ಟಿಲನ್ನು ಕ್ರಿಸ್ಮಸ್ ಆಚರಿಸುವ ಹಿಂದಿನ ದಿನ ಸೈಂಟ್ ಮೇರಿ ಮೇಜರಳ ದೇವಾಲಯದಲ್ಲಿ ಆರಾಧಿಸುವುದಕ್ಕೋಸ್ಕರ ಹೊರತರಲಾಗುತ್ತದೆ. ಅನೇಕ ಚರ್ಚ್ಗಳು ಯೇಸು ಕೂಸಾಗಿದ್ದಾಗ ಧರಿಸಿದ ಬಟ್ಟೆ ತಮ್ಮಲ್ಲಿದೆ ಎಂದು ಕೂಡ ವಾದಿಸುತ್ತವೆ. ಕರ್ತನಾದ ಯೇಸು ಕ್ರಿಸ್ತನನ್ನು ದೇವಾಲಯದಲ್ಲಿ ಜನರ ಮುಂದೆ ಕರೆತಂದಾಗ ಆತನನ್ನು ನಿಲ್ಲಿಸಿದ ವೇದಿ ಎಂದು ಹೇಳಲಾದ ವೇದಿಯು ರೋಮ್ನಲ್ಲಿ ಸೆಂಟ್ ಜೇಮ್ಸ್ ದೇವಾಲಯದಲ್ಲಿ ಪ್ರದರ್ಶಿಸಲಾಗಿದೆ. ಚಾರೆಕ್ಸ್ ಮಠದ ಸನ್ಯಾಸಿಗಳು ಕರ್ತನಾದ ಯೇಸು ಕ್ರಿಸ್ತನ ಸುನ್ನತಿಯಿಂದ ತೆಗೆದಂಥ ಮುಂದಗಲು ಇದೆ ಎಂದು ಅದು ಮೂಲವಾದದೆಂದು ಸಾಧಿಸಲು ಅದು ರಕ್ತದ ಹನಿಗಳನ್ನು ಸುರಿಸುತ್ತದೆ ಎಂದು ಕೂಡ ಘೋಷಿಸಲಾಗಿದೆ. ಫ್ರಾನ್ಸ್ನಲ್ಲಿರುವ ಕೊಲಂಬಸ್ ಚರ್ಚ್, ರೋಮ್ನಲ್ಲಿರುವ ಸೆಂಟ್ ಜಾನ್ಸ್ ಚರ್ಚ್ ಮತ್ತು ವೇಲೆನ್ನಲ್ಲಿರುವ ಪುಯ್ ಚರ್ಚ್ ಗಳನ್ನೊಳಗೊಂಡ ಅನೇಕ ಚರ್ಚ್ಗಳು ಇದೇ ರೀತಿಯಾಗಿ ಹೇಳುತ್ತವೆ. ಇನ್ನು ಅನೇಕ ಸಭೆಗಳು ಯೋಸೆಫನ ಬಡಗಿಯ ಸಲಕರಣೆಗಳು ಯೆರೂಸಲೇಮನ್ನು ಪ್ರವೇಶಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಉಪಯೋಗಿಸಿದ ಕತ್ತೆಯ ಎಲುಬುಗಳು, ಕಡೆಯ ರಾತ್ರಿ ಭೋಜನದಲ್ಲಿ ಉಪಯೋಗಿಸಲಾದ ದ್ರಾಕ್ಷಾರಸದ ಪಾತ್ರೆ, ಯೂದನ ಹಣದ ಚೀಲ, ಪಿಲಾತನ ಬೋಗುಣಿ, ಹಾಸ್ಯ ಮಾಡಿದ ಸಿಪಾಯಿಗಳು ಯೇಸುವಿನ ಮೇಲೆ ಹೊದಿಸಿದ ಕೆಂಪುವಲ್ಲಿ, ಶಿಲುಬೆಗೆ ಹಾಕಲ್ಪಟ್ಟಾಗ ಆತನ ಬಾಯಿಗೆ ಮುಟ್ಟಿಸಿದ ಸ್ಪಂಜು, ಶಿಲುಬೆಯ ಆಣಿಗಳು, ಕನ್ಯಾಮರಿಯಳ ಕೂದಲು. ಇಲ್ಲಿ ಹಾಸ್ಯಾಸ್ಪದ ವಿಷಯವೇನೆಂದರೆ ಕನ್ಯಾಮರಿಯಳ ಕೂದಲು ಕೆಲವೆಡೆ ಕಂದು, ಕೆಲವೆಡೆ ಹೊಂಬಣ್ಣ, ಕೆಲವೆಡೆ ಕೆಂಪು, ಇನ್ನು ಕೆಲವೆಡೆ ಕಪ್ಪು ಬಣ್ಣದಿಂದ ಕೂಡಿವೆ. ಇನ್ನು ಕೆಲವು ಸಭೆಗಳು ಆಕೆಯ ಲಂಗಗಳು, ಮದುವೆಯ ಉಂಗುರ, ಕೆರಗಳು, ಮುಖದ ತೆರೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಕುಡಿದದ್ದೆಂದು ಹೇಳಲಾದ ಹಾಲಿನ ಬಾಟಲಿ ಕೂಡ ಇದೆ, ಅವುಗಳ ಅವಶೇಷಗಳನ್ನು ಒಳಗೊಂಡಿದೆ ಎಂದು ಕೂಡ ಹೇಳುತ್ತವೆ. ರೋಮನ್ ಕ್ಯಾಥೋಲಿಕರ ನಂಬಿಕೆ ಪ್ರಕಾರ ಮರಿಯಳ ದೇಹವು ಸ್ವರ್ಗಕ್ಕೆ ಏರಿಸಲ್ಪಟ್ಟಿತ್ತು. ಆದರೆ ಅನೇಕ ರೋಮನ್ ಕಥೋಲಿಕರು ಇಂದು ಕೂಡ ಮರಿಯಳ ಸಮಾಧಿಗೆ ಹೋಗಿ ಅಲ್ಲಿ ಪ್ರಾರ್ಥಿಸುವುದನ್ನು ಕಾಣಬಹುದು. ಮರಿಯಳ ಮನೆಯ ಕಥೆಯು ಇನ್ನೂ ವಿಚಿತ್ರವಾಗಿದೆ. ನಜರೇತಿನಲ್ಲಿ ಮರಿಯಳು ವಾಸಿಸಿದ್ದ ಮನೆಯು ಈಗ ಇಟಲಿಯ ಲೊರೆಟೋ ಎಂಬಲ್ಲಿದೆ. ಅದನ್ನು ಅಲ್ಲಿಗೆ ದೇವದೂತರು ಸಾಗಿಸಿದರು ಎಂದು ರೋಮನ್ ಕಥೋಲಿಕರು ಹೇಳುತ್ತಾರೆ. 1291 ಇಸವಿಯಲ್ಲಿ ನಿಕೋಲಸ್ 4ನೇವನ ಆಡಳಿತಾವಧಿಯಲ್ಲಿ ದೇವದೂತರು ಆ ಮನೆಯನ್ನು ಪ್ಯಾಲೆಸ್ಟೈನ್ನಿಂದ ಇಲ್ಲೀರಿಯಾದಲ್ಲಿರುವ ಟೆಸ್ಟಾಟೋ ಎಂಬಲ್ಲಿಗೆ ಸಾಗಿಸಿದರು ಎಂದು, ಅನಂತರ ಬೋನಿಫಸ್ 8ನೇವನ ಪೌರೋಹಿತ್ಯದ ಆಡಳಿತದ ಅಧಿಕಾರ ಸಮಯದಲ್ಲಿ ದೇವದೂತರು ತಿರುಗಿ ಆ ಮನೆಯನ್ನು ಎತ್ತಿಕೊಂಡು ಹೋಗಿ ಒಂದು ಅರಣ್ಯದಲ್ಲಿ ಇಟ್ಟರು. 1 ವರ್ಷದ ಅವಧಿಯಲ್ಲಿ 3 ಸ್ಥಳಗಳಿಗೆ ಸ್ಥಳಾಂತರಿಸಿದ ಬಳಿಕ ಕೊನೆಗೆ ದೇವರ ಇಚ್ಛೆಯ ಮೇರೆಗೆ
ಈ ಸ್ಥಳದಲ್ಲಿ ತನ್ನ ಶಾಶ್ವತ ಸ್ಥಾನವನ್ನು ಪಡೆಯಿತು ಎಂದು ಹೇಳುತ್ತಾರೆ. ಈ ರೀತಿಯ ಅನೇಕ ಅಸಂಬದ್ಧ ವಿಷಯಗಳಿಂದ ಮತ್ತು ಪೋಪನ ನಿರೂಪಣೆಗಳಿಂದ ಅವುಗಳಿಗೆ ಯಾವ ಯೋಗ್ಯತೆ ಇಲ್ಲದಿದ್ದರೂ ಸಂತ ಕಾಸಾಡಿಯೋ ಲೊರೆಟೊ ಮಂದಿರವು ನಜರೇತಿನ ಪವಿತ್ರ ಮನೆ ಎಂದು ಎಣಿಸಲಾಯಿತು. ಟ್ರೆಂಟ್ನ ಆಲೋಚನಾ ಸಭೆಯು ಹುತಾತ್ಮರ ಮೃತ ಶರೀರಗಳನ್ನು ಪೂಜಿಸಬೇಕೆಂಬ ಆಜ್ಞೆಯನ್ನು ಹೊರಡಿಸಿತು. ಯಾರು ಇಂಥ ಅವಶೇಷ ವಸ್ತುಗಳಲ್ಲಿ ನಂಬಿಕೆ ಇಡಲಿಲ್ಲವೋ ಅವರನ್ನು ದಂಡನೆಗೆ ಗುರಿ ಮಾಡಿತು. ಪವಿತ್ರ ಹುತಾತ್ಮರ ಶರೀರಗಳನ್ನು ವಿಶ್ವಾಸಿಗಳು ಪೂಜಿಸಬೇಕು, ಯಾಕೆಂದರೆ ಈ ಶರೀರಗಳ ಮೂಲಕ ದೇವರು ಮನುಷ್ಯರಿಗೆ ಅನೇಕ ಆಶೀರ್ವಾದಗಳನ್ನು ಸುರಿಸುತ್ತಾನೆ. ಆದ ಕಾರಣ ಯಾರು ಸಂತರ ಅವಶೇಷಗಳಿಗೆ ಪೂಜೆ ಮತ್ತು ಮರ್ಯಾದೆ ಸಲ್ಲತಕ್ಕದಲ್ಲ ಎಂದು ಹೇಳುತ್ತಾರೋ ಅವರನ್ನು ಸಂಪೂರ್ಣವಾಗಿ ಖಂಡಿಸಬೇಕು ಎಂದು ಆಜ್ಞೆಯನ್ನು ಹೊರಡಿಸಿತು. ಈ ಆಜ್ಞೆಯು ಹೊರಟ ಕೂಡಲೇ ಶರೀರಗಳು ಮತ್ತು ಎಲುಬುಗಳ ಮಾರಾಟವು ಒಂದು ವ್ಯಾಪಾರವಾಯಿತು. ನಾವು ಲೋಕಾದ್ಯಂತ ಇಂದು ಕೂಡ ಅನೇಕ ಸಂತರುಗಳು ಎಂದು ರೋಮನ್ ಕಥೋಲಿಕರು ಕರೆಯುವಂಥ ಸಂತರುಗಳ ಶರೀರಗಳನ್ನು ಅವರು ಮೃತ ಹೊಂದಿದ್ದರೂ ಅದನ್ನು ಹಾಗೆಯೇ ಇಟ್ಟು ಪೂಜಿಸುವುದನ್ನು ಕಾಣಬಹುದು. ಸುಮಾರು 750ನೇ ಇಸವಿಯ ಸಮಯ ತುಂಬ ಉದ್ದವಾದ ವ್ಯಾಗನ್ಗಳಲ್ಲಿ ಅಸಂಖ್ಯಾತ ತಲೆಬುರುಡೆಗಳು ಮತ್ತು ಅಸ್ಥಿ ಪಂಜರಗಳು ರೋಮ್ ನಗರಕ್ಕೆ ಮೇಲಿಂದ ಮೇಲೆ ಬರತೊಡಗಿದವು. ಪೋಪರು ಅವುಗಳನ್ನು ವಿಂಗಡಿಸಿ ಪ್ರತಿಯೊಂದಕ್ಕೆ ಹೆಸರಿನ ಪಟ್ಟಿಯನ್ನು ಅಂಟಿಸಿ ಅವುಗಳನ್ನು ಮಾರಾಟ ಮಾಡುತ್ತಿದ್ದರು. ರಾತ್ರಿ ವೇಳೆಗಳಲ್ಲಿ ಸಮಾಧಿಯ ಲೂಟಿ ನಡೆಯುತ್ತಿದ್ದವು. ದೇವಾಲಯಗಳಲ್ಲಿ ಆ ಸಮಾಧಿಗಳನ್ನು ಶಸ್ತ್ರಧಾರಿ ಸಿಪಾಯಿಗಳು ಕಾಯುತ್ತಿದ್ದರು. ಇದನ್ನೇ ಸೈಂಟ್ ಗ್ರೆಗೋವಿರಸ್ ಎಂಬಾತನು ರೋಮ್ ನಗರವು ಅಲಂಕಾರ ರೂಪ ಕೊಟ್ಟ ಸಮಾಧಿಯಂತಿದೆ, ಅಲ್ಲಿ ಕಿರುಬಗಳು ಅತ್ಯಾಶೆಯಿಂದ ಹೆಣವನ್ನು ಕೆದರಿ ತೆಗೆಯುವಾಗ ಕೂಗಾಡಿ ಹೊಡೆದಾಡುತ್ತವೆ ಎಂದು ಹೇಳುತ್ತಾನೆ. ಸಂತ ಪ್ರಾಸೆಡೆ ಎಂಬ ದೇವಾಲಯದಲ್ಲಿರುವ ಅಮೃತಶಿಲೆಯ ಮೇಲೆ ಈ ರೀತಿ ಬರೆಯಲಾಗಿದೆ: 817ರಲ್ಲಿ ಪೋಪ್ ಪಾಸ್ಚಲ್ ಎಂಬಾತನು ಸಮಾಧಿಗಳಿಂದ ಸುಮಾರು 2300 ಹುತಾತ್ಮರ ಹೆಣಗಳನ್ನು ತರಿಸಿದನು ಎಂಬುದು. ಪೋಪ್ ಬೋನಿಫೇಸ್ ಎಂಬಾತನು 609ರಲ್ಲಿ ಪ್ಯಾಂಥಿಯಾನ್ನಲ್ಲಿ 28 ಎತ್ತಿನ ಗಾಡಿಗಳು ತುಂಬುವಷ್ಟು ಎಲುಬುಗಳನ್ನು ಸಮಾಧಿಯ ಸುರಂಗಗಳಿಂದ ತೆಗೆದು ಅದನ್ನೊಂದು ಬೋಗಣಿಯಲ್ಲಿ ಹಾಕಿ ಅದನ್ನು ಪವಿತ್ರ ವೇದಿಯ ಕೆಳಗೆ ಹಾಕಿದನು. ದೇವಾಲಯ ಮತ್ತು ಸ್ಮಾರಕಗಳ ಕೆಳಗೆ ಎಲುಬುಗಳನ್ನು ಇಡುವಾಗ ಭೂಮಿ ಮತ್ತು ಕಟ್ಟಡವನ್ನು ಪ್ರತಿಷ್ಠಿಸಬೇಕಾಗಿತ್ತು. ವಿಟ್ಟೆನ್ಬರ್ಗ್ನಲ್ಲಿರುವ ಕ್ಯಾಸಲ್ ದೇವಾಲಯ ಕೆಳಗೆ 19,000 ಪೂಜ್ಯ ಪುರುಷರ ಅವಶೇಷ ವಸ್ತುಗಳಿದ್ದವು. ಈ ದೇವಾಲಯದ ಬಾಗಿಲಿಗೆ ಮಾರ್ಟಿನ್ ಲೂಥರನು ಸಮರ್ಪಿಸಬೇಕಾದ ತನ್ನ 95 ವಿಷಯಗಳನ್ನು ಮೊಳೆಗಳಿಂದ ಹೊಡೆದಿದ್ದನು. 787ರಲ್ಲಿ ನಿಕಾಯ್ನಲ್ಲಿ ನಡೆದ 2ನೇ ಆಲೋಚನಾ ಸಭೆಯಿಂದ ಪವಿತ್ರ ಹೆಣಗಳಿಲ್ಲದೆ ಯಾವ ಕಟ್ಟಡವನ್ನು ಪ್ರತಿಷ್ಠಿಸಕೂಡದು ಎಂದು ಬಿಷೋಪರಿಗೆ ಅಪ್ಪಣೆ ನೀಡಲಾಯಿತು. ಇದನ್ನು ಉಲ್ಲಂಘಿಸಿದವರಿಗೆ ಬಹಿಷ್ಕಾರದ ಶಿಕ್ಷೆ ವಿಧಿಸಲಾಗಿತ್ತು. ಈ ವಿಚಾರಗಳನ್ನು ಬೈಬಲಿನಿಂದ ಆದುಕೊಂಡಿತ್ತೋ ಅಥವಾ ಅನ್ಯಮತದಿಂದಲೋ ಎಂಬುದನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಬಹುದು. ಏಕೆಂದರೆ ಹೆಣಗಳ ಆರಾಧನೆಯು ಅನ್ಯರ ಅಥವಾ ದೆವ್ವಗಳ ಆರಾಧನೆಯಾಗಿದೆ. ಇದು ನಿಮ್ರೋದನ ಕಾಲದಿಂದಲೇ ಆರಂಭವಾಯಿತು. ಬಾಬೆಲ್ನವರ ಪುರಾಣದ ಮೂಢನಂಬಿಕೆಯ ಪ್ರಕಾರ ಸುಳ್ಳು ರಕ್ಷಕನಾದ ನಿಮ್ರೋದನು ಸತ್ತಾಗ ಅವನ ಶರೀರದ ಪ್ರತಿಯೊಂದು ಭಾಗವನ್ನು ಪ್ರತ್ಯೇಕಿಸಿ ಒಂದೊಂದು ಅಂಗವನ್ನು ಒಂದೊಂದು ಸ್ಥಳದಲ್ಲಿ ಹೂಣಿಡಲಾಯಿತು ಎಂದು ಹೇಳಲಾಗಿದೆ. ನಂತರ ಅವನು ಸೂರ್ಯದೇವನಾಗಿ ಎದ್ದು ಬಂದನೆಂದು, ಬೇರೆ ದೇಹ ಧರಿಸಿದನೆಂದು, ಅವನ ಹಿಂದಿನ ದೇಹದ ಅಂಗಗಳು ಅಲ್ಲಿಯೇ ಉಳಿದಿವೆ ಎಂದು ಬೋಧಿಸಲಾಯಿತು. ಇದು ನಿಜರಕ್ಷಕನಾದ ಯೇಸು ಕ್ರಿಸ್ತನ ಮರಣಕ್ಕೆ ವಿರುದ್ಧವಾಗಿದೆ. ಯಾಕೆಂದರೆ ಆತನ ವಿಷಯದಲ್ಲಿ ಮುಂತಿಳಿಸಲಾಗಿ ಆತನ ಒಂದು ಎಲುಬಾದರೂ ಮುರಿಯಲ್ಪಡಬಾರದು ಎಂದು ಪ್ರವಾದನಾ ವಾಚನದ ಪ್ರಕಾರವೇ ಆತನು ಪುನರುತ್ಥಾನ ಹೊಂದಿದನು. ಕ್ರಿಸ್ತನ ಪುನರುತ್ಥಾನದಿಂದ ಸಮಾಧಿಯು ಬರಿದಾಗಿತ್ತು.
ಆತನ ಶರೀರದ ಒಂದು ಭಾಗವಾದರೂ ಅವಶೇಷ ವಸ್ತುವಾಗಿ ಉಳಿಯಲಿಲ್ಲ. ಇದೇ ರೀತಿಯ ಶವಗಳ ಆರಾಧನೆಯು ಐಗುಪ್ತರಲ್ಲಿಯೂ ಇದ್ದಿತು. ಇಸ್ರಾಯೇಲರು ಚಿನ್ನದ ಬಸವರನ್ನು ನಿಲ್ಲಿಸಿದ್ದು ಅದರ ಮೇಲೆ ಬೀರಲ್ಪಟ್ಟ ಐಗುಪ್ತರ ಪ್ರಭಾವವೇ ಎಂದು ಸಾಕ್ಷಿ ಕೊಡುತ್ತದೆ. ದೇಶವು ಅನೇಕ ಥರದ ಅವಶೇಷ ವಸ್ತುಗಳ ಸ್ಥಳವಾದ ಕಾರಣ ಮೋಶೆಯ ಗುಪ್ತ ಹೂಣಿಡುವಿಕೆಯಿಂದ ದೇವರ ಜ್ಞಾನವು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಆತನನ್ನು ಹೂಣಿಟ್ಟ ಸ್ಥಳವು ಯಾರಿಗೂ ತಿಳಿದಿರಲಿಲ್ಲ. ಆತನ ಸಮಾಧಿಗೆ ಯಾವ ಪವಿತ್ರ ಯಾತ್ರೆಯೂ ಕೈಗೊಳ್ಳಲಿಲ್ಲ. ಅನೇಕ ವರ್ಷಗಳ ನಂತರ ಮೋಶೆಯು ಮಾಡಿದ ತಾಮ್ರದ ಸರ್ಪವನ್ನು ನೆಹುಸ್ಟಾನ್ ಎಂದು ಕರೆದರು. ಅದನ್ನು ಇಸ್ರಾಯೇಲರು ಪವಿತ್ರ ಅವಶೇಷ ವಸ್ತು ಎಂದು ಪೂಜಿಸತೊಡಗಿದ್ದರಿಂದ ಬಳಿಕ ಅವನ ಒಂದು ಎಲುಬು ಸಿಕ್ಕಿದೆ, ಆದರೆ ಅದಕ್ಕೆಷ್ಟು ಪೂಜೆಗಳು ನಡೆಯುತ್ತಿದ್ದವು ಎಂಬುದನ್ನು ಯೋಚಿಸೋಣ. ಇಂಥ ಸಮಾಧಿಗಳ ಅಥವಾ ಸತ್ತವರ ಪೂಜೆಯು ಇಸ್ಲಾಂ ಮತದಲ್ಲೂ ಕೂಡ ಕಾಣಬಹುದು. ಅವರು ವಾದಕ್ಕೆ ಒಪ್ಪಿಕೊಳ್ಳದಿದ್ದರೂ ಮಾಡುವ ಪ್ರವೃತ್ತಿಯು ಅದೇ ಆಗಿರುತ್ತದೆ. ಬೈಬಲನ್ನು ತಿಳಿದ ಅನೇಕ ಕ್ರೈಸ್ತರು ಇಂದು ಕೂಡ ಸುನ್ನತಿ ಮಾಡಿಸಿಕೊಳ್ಳಬೇಕು ಎಂಬುದನ್ನು ವಾದಿಸುತ್ತಾರೆ. ಅವಶೇಷ ವಸ್ತುಗಳ ಪೂಜೆಯು ವಾಸ್ತವವಾಗಿ ಕ್ರೈಸ್ತತ್ವವನ್ನಲ್ಲದೆ ಅನೇಕ ಇತರ ಮತಗಳ ರೀತಿಗಳಿಗೆ ಸಂಬಂಧಿಸಿದ್ದು ಎಂಬುದು ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ಹೇಳುತ್ತದೆ. ನಿಜವಾದ ಆರಾಧನೆಯಲ್ಲಿ ಅವಶೇಷ ವಸ್ತುಗಳಿಗೆ ಯಾವ ಭಾಗವೂ ಇಲ್ಲ ಎಂಬುದನ್ನು ನೋಡುತ್ತೇವೆ. ಯಾಕೆಂದರೆ ದೇವರು ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು. ಅವಶೇಷ ವಸ್ತುಗಳ ಉಪಯೋಗವನ್ನು ವಿಪರೀತಕ್ಕೆ ಕೊಂಡೊಯ್ದದ್ದು ಸತ್ಯ ಅಲ್ಲ. ಕೆಲವು ಸಮಯದಲ್ಲಿ ಸಂತರ ಎಲುಬುಗಳೆಂದು ತೋರಿಸಲಾದ ಎಲುಬು ಪ್ರಾಣಿಯ ಎಲುಬುಗಳಾಗಿ ಕಂಡುಬಂದಿವೆ. ಒಮ್ಮೆ ಸ್ಪೇನಿನ ಒಂದು ಮಹಾದೇವಾಲಯದಲ್ಲಿ ಮರಿಯಳನ್ನು ಸಂಧಿಸಿದ ಗಬ್ರಿಯೇಲ್ ದೇವದೂತನ ರೆಕ್ಕೆಯ ಒಂದು ಭಾಗ ಎಂದು ಒಂದು ಗರಿಯನ್ನು ಪ್ರದರ್ಶಿಸಿದ್ದರು. ಅದರ ಶೋಧನೆ ನಡೆಸಿದಾಗ ಅದೊಂದು ಆಸ್ಟ್ರಿಚ್ ಪಕ್ಷಿಯ ಗರಿ ಎಂಬುದು ಕಂಡುಹಿಡಿಯಲಾಯಿತು. ಈ ವಿಚಾರದ ಬಗ್ಗೆ ಹೆಚ್ಚಿಗೆ ಶ್ರಮಿಸುವುದು ಅನಗತ್ಯವಾದದ್ದಾಗಿದೆ. ಒಂದು ವೇಳೆ ವಾದಕ್ಕಾಗಿ ಮರಿಯಳ ಒಂದು ಕೂದಲು ಅಥವಾ ಅಪೊಸ್ತಲನಾದ ಪೌಲನ ಎಲುಬು ಅಥವಾ ಕರ್ತನಾದ ಯೇಸು ಕ್ರಿಸ್ತನ ನಿಲುವಂಗಿ ನಮ್ಮಲ್ಲಿ ಇದೆ ಅಂದುಕೊಳ್ಳೋಣ. ಇವುಗಳನ್ನು ಆರಾಧಿಸಲು ಉಪಯೋಗಿಸದೇ ಆದರೆ ಅದು ದೇವರಿಗೆ ಮೆಚ್ಚುಗೆಯಾಗಿದ್ದೀತೆ? ಉದಾಹರಣೆಗಾಗಿ ಮೋಶೆ ತಾಮ್ರದ ಸರ್ಪವನ್ನು ತೆಗೆದುಕೊಂಡದ್ದು ಆತನಿಗೆ ಅದು ಮೆಚ್ಚುಗೆಯಾಗಿರಲಿಲ್ಲ. ನಿಜವಾದ ಕೂದಲು ಅಥವಾ ಎಲುಬು, ನಿಲುವಂಗಿ ಇವುಗಳಲ್ಲಿ ಯಾವಾಗ ನಿಜವಾದ ಶ್ರೇಷ್ಠತೆ ಇರಲಿಲ್ಲವಾದರೆ ಕಲ್ಪಿತ ಅವಶೇಷ ವಸ್ತುಗಳನ್ನು ಆರಾಧಿಸುವುದು ಸರಿಯೋ?